ಕುಬೇರ ಮೂಲೆ ಅಂತ ಕರಿತೀವಲ್ವಾ ಗುರುಜಿ, ಇದು ಯಾವ ರೀತಿಯ ಫಲವನ್ನ ಕೊಡುತ್ತೆ? ನಿಜಕ್ಕೂ ಇದರಿಂದ ಸಂಪತ್ತು ವೃದ್ಧಿ ಆಗತ್ತಾ? ನಿರುತಿ ಎಂಬುವ ರಾಕ್ಷಸ ಸ್ಥಿತನಾಗಿರೋದ್ರಿಂದ ರಾಕ್ಷಸನು ಎದ್ದೋಳಬಾರದು ಅಂತ ಹೇಳ್ಬಿಟ್ಟು ಅಲ್ಲಿ ಭಾರವಾದಂತಹ ವಸ್ತುಗಳನ್ನ ಇಟ್ಬಿಡ್ಬೇಕು. ತುಂಬಾ ಬೆಲೆ ಬಾಳುವಂತಹ ವಸ್ತುಗಳಿರುವಂತದ್ದು, ನಗನಾಣ್ಯಗಳಿರುವಂತದ್ದು, ಅವೆಲ್ಲ ಸಂಬಂಧಪಟ್ಟಿರುವಂತದ್ದೆಲ್ಲ ಕುಬೇರನಿಗೆ ಸಂಬಂಧಪಟ್ಟಿರೋದು. ವಾಸ್ತು ಪುರುಷನ ಪಾದವನ್ನು ಸೂಸುವಂತ ಜಾಗಗಳು. ತಾಯಿ ಮಾತಿಗೆ ಹೇಳುವಂತದ್ದೆಲ್ಲ ಹೇಗಾಗಿದೆ ಅಂದ್ರೆ ಅದು ಕುಬೇರ ಮೂಲೆ ಅನ್ನೋದನ್ನ ಕನ್ಸಿಡರ್ ಮಾಡಿದ್ದಾರೆ. ಆದ್ರೆ ಅದು ಒರಿಜಿನಲ್ ಆಗಿ ನೈಋತ್ಯ, ಸೌತ್ ವೆಸ್ಟ್ ಕಾರ್ನರ್ ಅಂತ ಹೇಳ್ತೀವಿ. ಕುಬೇರ ಮೂಲೆ ಅಂತ ಕರಿತೀವಲ್ವಾ ಗುರುಜಿ, ಸಾಮಾನ್ಯವಾಗಿ ಇದನ್ನ ಸಂಪತ್ತಿನ ಮೂಲೆ, ಸಮೃದ್ಧಿ ಆಗತ್ತೆ ಅಂತ ಹೇಳ್ತಾರೆ. ಸೊ ಇದು ಯಾವ ರೀತಿಯ ಫಲವನ್ನ ಕೊಡುತ್ತೆ? ನಿಜಕ್ಕೂ ಇದರಿಂದ ಸಂಪತ್ತು ವೃದ್ಧಿ ಆಗತ್ತಾ? ಮೊಟ್ಟ ಮೊದಲನೇದಾಗಿ ಒಂದು ವಿಚಾರವನ್ನ ವೀಕ್ಷಕರಲ್ಲಿ ಹೇಳ್ಬೇಕಂದ್ರೆ, ಕುಬೇರ ಮೂಲೆ ಅನ್ನೋಂಥದ್ದು ಅದಲ್ಲ. ನಾವೇನು ಹೇಳ್ತೀವಿ ಅಂದ್ರೆ ಸೌತ್ ವೆಸ್ಟ್ ಕಾರ್ನರ್, ಅದು ನೈಋತ್ಯ ಅಂತ ಹೇಳ್ತೀವಿ. ನೈಋತ್ಯವನ್ನ ಕುಬೇರ ಮೂಲೆ ಅಂತ ಹೇಳ್ತೀವಿ. ಆಕ್ಚುಲಿ ಕುಬೇರ ಮೂಲೆ ಅನ್ನೋಂಥದ್ದು ಏನಿಲ್ಲ, ಕುಬೇರ ಸ್ಥಾನ ಅನ್ನೋಂಥದ್ದು ಇದೆ. ಅಂದ್ರೆ ಉತ್ತರ ಭಾಗವನ್ನ ನಾವು ಕುಬೇರ ಸ್ಥಾನ ಅಂತ ಹೇಳ್ತೀವಿ. ಉತ್ತರ ಭಾಗವನ್ನ ಇದನ್ನ ನಾವು ನೈಋತ್ಯ ಅಂತ ಹೇಳ್ತೀವಿ. ಈ ಆಗಿನ ಕಾಲದಿಂದ ಕೆಲವ್ರಿಗೆ ಗೊತ್ತಿಲ್ಲ. ಅಂದ್ರೆ ಕುಬೇರ ಅಂದ್ರೆ ಅಲ್ಲಿ ಸಾಮಾನ್ಯವಾಗಿ ಈ ಕಬ್ಬಿಣ ಪೆಟ್ಟಿಗೆ ಇಡುವಂಥದ್ದು, ಬೀರು ಇಡುವಂಥದ್ದು, ತುಂಬಾ ಬೆಲೆ ಬಾಳುವಂತಹ ವಸ್ತುಗಳಿರುವಂಥದ್ದು, ನಗನಾಣ್ಯಗಳಿರುವಂಥದ್ದು ಆಗಿನ ಕಾಲದಲ್ಲಿ ಇರೋದ್ರಿಂದ ಅವೆಲ್ಲ ಸಂಬಂಧಪಟ್ಟಿರುವಂಥದ್ದೆಲ್ಲ ಕುಬೇರನಿಗೆ ಸಂಬಂಧಪಟ್ಟಿರೋದು. ಈ ಒಡವೆ ವಸ್ತುಗಳು, ಹಣ, ಈ ಸಂಪತ್ತಿಗೆ ಸಂಬಂಧಪಟ್ಟಿರುವಂಥದ್ದು. ಆ ಕಾರಣದಿಂದ ಏನಾಗಿದೆ ಅಂದ್ರೆ ಎಲ್ಲರೂ ಮನಸ್ಸಿನಲ್ಲೂ ಅದು ಕುಬೇರ ಮೂಲೆ ಆಗ್ಬಿಟ್ಟಿದೆ. ಆದ್ರೆ ಕುಬೇರ ಸ್ಥಿತ ಸ್ಥಾನ ಒಂದು ಉತ್ತರ ಭಾಗದಲ್ಲಿ. ಆ ಉತ್ತರ ಭಾಗದಲ್ಲಿ ಅಂದ್ರೆ ಉತ್ತರ ಭಾಗದಿಂದ ಆ ಕುಬೇರ ಇರ್ತಾನೆ ಅನ್ನೋದು ಶಾಸ್ತ್ರದಲ್ಲಿ ಉಲ್ಲೇಖ ಆಗುತ್ತೆ. ನೀವು ಕೇಳಿದಂತಹ ಪ್ರಶ್ನೆ ಕುಬೇರ ಮೂಲೆ ಅನ್ನೋದಕ್ಕಿಂತ ನೈಋತ್ಯ ಮೂಲೆ ಅನ್ನೋದು ಅದು ಅತಿ ಸೂಕ್ಷ್ಮವಾದಂತಹ ಒಂದು ಹೆಸರು ಅದಕ್ಕೆ. ನಿರುತಿ ಎಂಬುವ ರಾಕ್ಷಸ, ಆಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ನಿರುತಿ ಎಂಬುವ ರಾಕ್ಷಸ ಸ್ಥಿತನಾಗಿರೋದ್ರಿಂದ ರಾಕ್ಷಸನು ಎದ್ದೋಳಬಾರದು ಅಂತ ಹೇಳ್ಬಿಟ್ಟು ಅಲ್ಲಿ ಭಾರವಾದಂತಹ ವಸ್ತುಗಳನ್ನ ಇಟ್ಬಿಡ್ಬೇಕು. ಓಕೆ, ಇಲ್ಲಿ ಈಶಾನ್ಯಕ್ಕೆ ಅಪೋಸಿಟ್ ಆಗಿ ಕೂತಿರುವಂಥದ್ದೇ ನೈಋತ್ಯ. ಇಲ್ಲಿ ಈಶ್ವರ, ಅಲ್ಲಿ ಭಾರ ಇಡಬಾರ್ದು. ಇಲ್ಲಿ ನೈಋತ್ಯ, ಭಾರ ಇರಬೇಕು. ಯಾಕೆ ಭಾರ ಇರಬೇಕು ಅಂದ್ರೆ ಅಲ್ಲಿ ಪಾದವನ್ನು ಸೂಚಿಸುವಂಥದ್ದು. ಯಾರ ಪಾದ ಅಂದ್ರೆ ವಾಸ್ತು ಪುರುಷನ ಪಾದವನ್ನು ಸೂಚಿಸುವಂತ ಜಾಗವದು. ಆ ಭಾಗದಲ್ಲಿ ಆ ನಿರುತಿಯನ್ನು ರಾಕ್ಷಸಚಿತನಾಗಿರೋದ್ರಿಂದ ಅದನ್ನ ಅವರು ಎದ್ದೋಳಬಾರ್ದು. ಎದ್ದರೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಆ ಕಾರಣದಿಂದ ಭಾರವಾದಂಥ ವಸ್ತುಗಳು ಇರಬೇಕು. ಮತ್ತೆ ಅಲ್ಲಿ ಗೌಪ್ಯವಾಗ ಅಂತಂಥದ್ದು ಅಂದ್ರೆ ಸ್ವಲ್ಪ ಡಾರ್ಕ್ನೆಸ್ ಇದ್ರೆ ತುಂಬಾ ಒಳ್ಳೇದು. ಯಾವಾಗಲೂ ಲೈಟ್ ಹಾಕೋದು, ಯಾವಾಗಲೂ ಕಿಟಕಿಗಳು ಓಪನ್ ಮಾಡುವಂಥದ್ದು ಅದೆಲ್ಲ ಇರಬಾರ್ದು. ಆ ಕಾರಣದಿಂದ ಯಾವ ಒಂದು ಈಶಾನ್ಯ ಮೂಲೆ ಅನ್ನೋದು ಏನು ಹೇಳ್ತೀವೋ ಅದಕ್ಕೆ ಆಪೋಸಿಟ್ ಅಲ್ಲಿ ಇರುವಂಥದ್ದೇ ನೈಋತ್ಯ. ಅಲ್ಲಿ ಈಗಿನ ಕಾಲದಲ್ಲಿ ಅದು ಅಂದ್ರೆ ಹೇಗೆ ಹೇಳ್ತೀವಿ ಅಂದ್ರೆ ಈ ಬಾಯಿ ಮಾತಿಗೆ ಹೇಳುವಂಥದ್ದೆಲ್ಲ ಹೇಗಾಗಿದೆ ಅಂದ್ರೆ ಅದು ಕುಬೇರ ಮೂಲೆ ಅನ್ನೋದನ್ನ ಕನ್ಸಿಡರ್ ಮಾಡಿದ್ದಾರೆ. ಆದರೆ ಅದು ಒರಿಜಿನಲ್ ಆಗಿ ನೈಋತ್ಯ, ಸೌತ್ ವೆಸ್ಟ್ ಕಾರ್ನರ್ ಅಂತ ಹೇಳ್ತೀವಿ. ಓಕೆ, ಅಲ್ಲಿ ಯಾವ ಪದಾರ್ಥಗಳನ್ನ ಇಟ್ರೆ ಒಳ್ಳೇದು ಅಂತ ಗುರುಜಿ? ಭಾರವಾದಂತಹ ವಸ್ತುಗಳು ಏನ್ ಬೇಕಾದ್ರೂ ಇಡಬಹುದು. ಅದರೊಟ್ಟಿಗೆ ನೀವು ಅದೇ ಹೇಳಿದ್ನಲ್ಲ, ಈಗ ಖಜಾನೆಗಳಾಗಿರ್ಬೋದು, ಅಂದ್ರೆ ಟ್ರೆಜರಿಗಳಾಗಿರ್ಬೋದು, ಅಥವಾ ಅಲ್ಮೇರೆಗಳಾಗಿರ್ಬೋದು, ಕೆಲವರು ವಾರ್ಡ್ರೋಬ್ಗಳಾಗಿರ್ಬೋದು, ಇವೆಲ್ಲ ಇಡೋವಂಥದ್ದು ಪ್ರಕ್ರಿಯೆ ಮೊದಲ ಕಾಲದಿಂದಲೂ ಬಂದಿದೆ, ಈಗಲೂ ಸಹ ಅದೇ. ಅಲ್ಲಿ ಇದ್ದಷ್ಟು ಏನಾಗುತ್ತೆ, ಅದಕ್ಕೆ ಅಲ್ಲಿ ಯಾವ ಒಂದು ನಗನಾಣ್ಯಗಳಾಗಿರ್ಬೋದು ಅಥವಾ ಬೆಲೆ ಬಾಳುವಂಥ ವಸ್ತುಗಳಾಗಿರ್ಬೋದು, ಯಾವ ಒಂದು ನೀವು ಒಂದು ಡಾಕ್ಯುಮೆಂಟ್ಸು, ತುಂಬ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸು, ಮನೆ ಪತ್ರಗಳು, ಇವೆಲ್ಲ ಅಲ್ಲಿಟ್ರೆ ಸೇಫ್ಟಿ ಅನ್ನೋ ಒಂದು ವಿಚಾರಕ್ಕೆ ಅಲ್ಲಿ ಈ ತರ ಒಂದು ಪದಾರ್ಥಗಳನ್ನ ಇಡಬಹುದು. ಸಾಮಾನ್ಯವಾಗಿ ಈಗ ನೀವು ಹೇಳಿದ್ರಿ ಬೀರು ಆಗಿರ್ಬೋದು ಅಥವಾ ವಾರ್ಡ್ರೋಬ್ನ ನಾವು ಬೆಡ್ರೂಮ್ ಒಳಗಡೆ ಇಟ್ಕೋತೀವಲ್ವಾ, ಸೊ ಕುಬೇರ ಮೂಲೆಯಲ್ಲಿ ಬೆಡ್ರೂಮ್ ಬರ್ಬೋದಾ? ಖಂಡಿತ ಬರ್ಬೋದು. ಕುಬೇರ ಮೂಲೆಯಲ್ಲಿ ಬೆಡ್ರೂಮ್ ಬರ್ಬೋದು, ಅಲ್ಲೇ ಬರ್ಬೇಕಾಗಿರುವಂಥದ್ದು. ಅದ್ರಲ್ಲಿ ಏನಾಗುತ್ತೆ, ಬೆಡ್ರೂಮ್ ಅಂದಿದ ತಕ್ಷಣ ಮಾಸ್ಟರ್ ಬೆಡ್ರೂಮೇ ಬೇರೆ ಇರ್ತದೆ. ಈಗ ಮಕ್ಕಳ ಬೆಡ್ರೂಮು, ತಂದೆ ತಾಯಿ, ಈ ರೀತಿಯಾದಂತ ಅಲ್ಲಿ ಮಾಸ್ಟರ್ ಬೆಡ್ರೂಮ್ ಅನ್ನೋದಿದ್ರೆ ತುಂಬಾ ಒಳ್ಳೆಯದು. ಗುರುಜಿ, ಒಂದ್ ವೇಳೆ ಈಗ ಕುಬೇರ ಮೂಲೆಯಲ್ಲಿ ನೀವು ಹೇಳಿದ ಪ್ರಕಾರ ಇಲ್ಲ ಅಂತಾರೆ, ಕಟ್ಸಿಲ್ಲ ಅಥವಾ ಆ ಭಾಗದಲ್ಲಿ ಬಾಗಿಲು ಬಂದಿದೆ, ಗೊತ್ತಾಯ್ತು. ಅದೇ ನೀವು ಹೇಳ್ತಾ ಇರೋದು, ಆ ಭಾಗದಲ್ಲಿ ಸಂಪೂರ್ಣವಾಗಿ ನಾನು ಡಾರ್ಕ್ ಇರಬೇಕು ಅಂದ್ರೆ ಮುಚ್ಚಿ ಎಲ್ಲ ಸ್ವಲ್ಪ ಕ್ಲೋಸ್ ಆಗಿರ್ಬೇಕು, ಅಲ್ಲಿ ಏನಾದ್ರು ಬಾಗಿಲು ಬಂದ್ಬಿಟ್ಟಿದ್ರೆ ಏನ್ ಮಾಡ್ಬೇಕು ಅಂತ ನಿಮ್ಮ ಪ್ರಶ್ನೆ. ಈಗ ಪ್ರಶ್ನೆಯಲ್ಲಿ ಏನಾಗುತ್ತೆ, ಕೆಲವರು ಕಿಟಕಿಗಳು ಬಂದಿರ್ತದೆ, ಕಿಟಕಿಗಳನ್ನ ಮುಚ್ಚಬಹುದು. ಮುಖ್ಯ ದ್ವಾರ ಅಂತ, ಸಿಂಹದ್ವಾರ ಅಂತ ಹೇಳ್ತೀವಿ, ಆ ದ್ವಾರ ನಿರ್ಮಾಣ ಖಂಡಿತ ಆಗಲೇಬಾರದು. ವಿಧಿ ಇಲ್ಲ. ಯಾವುದೋ ಒಂದು ಅಪಾರ್ಟ್ಮೆಂಟು ಅಲ್ಲಿ ನಾವು ಸೇರ್ಕೊಂಡ್ಬಿಟ್ಟಿದೀವಿ, ಅಲ್ಲಿ ಯಾಕಂದ್ರೆ ಕೊಂಡ್ಕೊಂಡು ಆಗೋಯ್ತು, ಕೋಟಿಗಟ್ಟಲೆ ಬಂಡವಾಳ ಹಾಕ್ಬಿಟ್ಟಿದೀವಿ, ನಾವು ಆಚೆ ಬರಕ್ ಆಗಲ್ಲ ಅಂದ ಪ್ರಶ್ನೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ
ವಾಸ್ತುದೋಷ ನಿವಾರಣೆ ಚಕ್ರ ಅಂತ ಬರುತ್ತೆ. ಇದೇ ಚಾನಲಲ್ಲಿ ತೋರಿಸಿದ್ದೀನಿ ಆ ಚಕ್ರವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿ ಸಾಮಾನ್ಯವಾಗಿ ಯಾವಾಗಲೂ ಆ ಬಾಗಿಲನ್ನು ಬೇಕಾದಾಗ ಮಾತ್ರ ಓಪನ್ ಮಾಡುವಂಥದ್ದು, ಬೇಡದಿದ್ದಾಗ ಕ್ಲೋಸ್ ಮಾಡ್ಕೊಂಡಿದ್ರೆ ತುಂಬ ಒಳ್ಳೆಯದು. ಆದರೆ ಈ ಚಕ್ರ ಸಂಪೂರ್ಣವಾಗಿ ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ಆ ಮೂಲೆಯಲ್ಲಿ ಬಂದಿರುವಂತಹ ಒಂದು ವಾಸ್ಕಲ್ಲಿಗೆ ಏನು ಪಂಚಲೋಹ ನವರತ್ನಗಳಿಂದ ಧಾರಣೆ ಮಾಡಿ ಅದರಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿ ನಂತರ ಅದನ್ನ ಫಿಲ್ ಮಾಡಿ ಮನೆಯನ್ನು ಜರುಗಿಸ್ಕೊಂಡು ಹೋದರೆ ಖಂಡಿತ ಸ್ವಲ್ಪ ಮಟ್ಟಿಗೆ, ಸಂಪೂರ್ಣವಾಗಿ ಅಲ್ಲ, ಸ್ವಲ್ಪ ಮಟ್ಟಿಗೆ ಈ ವಾಸ್ತುದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ತದೆ ಶಾಸ್ತ್ರ. ಈಗೀಗ ಅಪಾರ್ಟ್ಮೆಂಟ್ಗಳಲ್ಲಿ ಅಥವಾ ಯುನೋ ನಾವು ಸಿಟಿಲಿ ಇರೋದ್ರಿಂದ ಬಾವಿ ಅನ್ನೋದೆಲ್ಲ ತುಂಬ ಕಡಿಮೆ. ಈ ಟ್ಯಾಂಕರ್ಸು, ಸೇಫ್ಟಿ ಟ್ಯಾಂಕ್ಸ್ ಅದೆಲ್ಲ ಇಡ್ತಾರೆ. ಸೊ ಆ ಥರ ಇಡೋದ್ರಿಂದ ಏನಾದ್ರು ಸಮಸ್ಯೆ ಆಗುತ್ತಾ ಕುಬೇರ ಮೂಲೆಯಲ್ಲಿ? ನೋಡಿ, ಎಲ್ಲರೂ ನೀವು ಸಾಮಾನ್ಯವಾಗಿ 100ಕ್ಕೆ 90% ಮನೆಗಳಿಗೆ ಹೋದರೆ ಆ ನೈಋತ್ಯ ಅಂದರೆ ಆ ನೈಋತ್ಯ ಭಾಗದಲ್ಲಿ ಈ ಒಂದು ಟ್ಯಾಂಕನ್ನು ನಿರ್ಮಾಣ ಮಾಡಿರ್ತಾರೆ. ನೀವು ಆಗಿನ ಕಾಲಘಟ್ಟದಲ್ಲಿ ಸ್ವಲ್ಪ ಬ್ಲ್ಯಾಕ್ ಕಲರ್ ಟ್ಯಾಂಕ್ ಬರ್ತಿತ್ತು. ಎಲ್ಲರೂ ಮೇಲ್ಗಡೆ ಟ್ಯಾಂಕ್ ಇಡ್ತಿದ್ದೆಲ್ಲ ಸಿಂಟ್ಯಾಕ್ಸ್ ಟ್ಯಾಂಕ್ಸ್ ಇರ್ಬೋದು, ಮತ್ತೊಂದು ಇನ್ನೊಂದೆಲ್ಲ ಸಾಮಾನ್ಯ ಬ್ಲ್ಯಾಕ್. ಈಗ ಯೆಲ್ಲೋ ಕಲರ್ ಮತ್ತು ವೈಟ್ ಕಲರ್ ಬರ್ತಾ ಇದೆ. ಅದೂ ಸಹ ವಾಸ್ತುಕ್ಕೆ ಸಂಬಂಧಪಟ್ಟಿರುವಂಥದ್ದು. ಆ ಕಾರಣದಿಂದ ಆ ಟ್ಯಾಂಕ್ ಅಲ್ಲಿರೋದ್ರಲ್ಲಿ ಏನು ತೊಂದರೆ ಏನಿಲ್ಲ, ಅದು ಒಳ್ಳೆಯದೇ. ಬಟ್ ಏನಾದರೆ ಸಂಪೂರ್ಣವಾಗಿ ಖಾಲಿ ಆಗ್ದಂಗೆ ನೋಡ್ಕೋಬೇಕು, ಸ್ವಲ್ಪನಾದರೂ ನೀರು ಇರಬೇಕು. ಯಾಕಂದರೆ ಭಾರವಾದಂಥ ವಸ್ತು ಇಟ್ಟಂಗೆ. ಅದೇ ಕಾರಣದಿಂದ ನೋಡಿ, ನಾನು ಇಲ್ಲಿ ಹೇಳಿದೆ, ಯಾವುದು ಈಶಾನ್ಯದಲ್ಲಿ ಹಳ್ಳದಲ್ಲಿ ನೀರು ಇರಬೇಕು, ನೈಋತ್ಯದಲ್ಲಿ ಮೇಲ್ಗಡೆ ನೀರು ಇರಬೇಕು. ಅಂದರೆ ಟ್ಯಾಂಕ್ ಇರಬೇಕು. ನೀರು ಅಂತನಲ್ಲ, ಒಳ್ಳೆ ಟ್ಯಾಂಕ್ ಇದ್ರೆ, ದೊಡ್ಡದು ಪದಾರ್ಥಗಳಿದ್ರೆ ತುಂಬ ಒಳ್ಳೆಯದು. ಇಷ್ಟು ದಿನ ನೈಋತ್ಯ ಮೂಲೆಯನ್ನ ಕುಬೇರ ಮೂಲೆ ಅಂತ ಈವನ್ ನಾನು ಕೂಡ ಅನ್ಕೊಂಡಿದ್ದೆ, ನಮ್ಮ ವೀಕ್ಷಕರು ಕೂಡ ಅನ್ಕೊಂಡಿದ್ರು. ಅದ್ರ ಬಗ್ಗೆ ಇರುವಂತಹ ಗೊಂದಲವನ್ನ ಪರಿಹರಿಸಿದ್ರಿ ಗುರೂಜಿ, ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.